ಶನೈಶ್ಚರನ ಆಧಿಪತ್ಯ ಹೊಂದಿರುವಂತಹ ಮಕರ ರಾಶಿಯವರ ವಾರ್ಷಿಕ ಭವಿಷ್ಯ ಹೇಗಿರಲಿದೆ? ಈ ವರ್ಷ ಈ ಮಕರ ಸಂಕ್ರಮಣದ ಬಳಿಕ ಇವರು ಮಾಡುವಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಾ? ಏನಾದರೂ ಅಡಚಣೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆಯಾ ಗುರುಜಿ? ಸೂರ್ಯನಿಂದಲೇ ಗಮನಿಸ್ಕೊಂಡಾಗ ಈ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳಿರುತ್ತೆ. ಆದರೆ ಈ ರಾಶಿಯವರ ಶಕ್ತಿ ಏನು ಅಂತಂದರೆ, ಈ ವರ್ಷ ವಿಶೇಷವಾದ ಶಕ್ತಿಯನ್ನು ಕೊಡುವವನು ಈ ರಾಶಿಯ ಯಜಮಾನ. ನೀವು ಹೇಳಿದ್ರಲ್ಲ ಶನೈಶ್ಚರ ಅಂತ, ಅವನೇ ಒದಗಿಸ್ಕೊಡ್ತಾನೆ. ಆದರೆ ಎರಡು ದುರ್ಭರವಾದ ಸ್ಥಿತಿಗಳು ಎದುರಾಗ್ತವೆ. ಸೂರ್ಯನ ಮೂಲಕವಾಗಿಯೂ ಕೆಲವು ತೊಂದರೆಗಳನ್ನು ಎದುರಿಸ್ತಾರೆ. ಇವೆಲ್ಲವನ್ನು ನಾನೀಗ ವಿಶ್ಲೇಷಿಸೋದಕ್ಕಿಂತ ಮುಂಚೆ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ನೀವೀಗ ಕೇಳಿದಂಥ ಪ್ರಶ್ನೆ, ಹಾಗಾದರೆ ತೊಂದರೆಗಳು ಏನು? 8ನೇ ಮನೆ ಯಜಮಾನನಾದಂಥವನು ಯಾವತ್ತೂ ತನ್ನ ಆಂತರ್ಯದಲ್ಲಿ ಆ ರಾಶಿಯವರ ಬಗ್ಗೆ ಒಳಿತನ್ನು ಇಟ್ಕೊಳ್ಳೋದಿಲ್ಲ. ಅಂತಹದ್ದನ್ನು ಖಂಡಿತವಾಗಿ ಇವರಿಗೆ ಆರೋಗ್ಯದ ವಿಚಾರದಲ್ಲಿ ಅಥವಾ ಅಂತ ವಾಹನಗಳ ಅಪಘಾತ, ಸೊ ಈ ಎಲ್ಲ ವಿಚಾರದಲ್ಲಿ ಹಾಗಾದರೆ ಏನು? ದೇವರನ್ನು ನಂಬುವಂಥದ್ದು, ಮೃತ್ಯುಂಜಯನನ್ನು ನೆನಪಿಸಿಕೊಳ್ಳುವಂಥದ್ದು, ಇದನ್ನು ವಿಶೇಷವಾಗಿ ಮಕರ ರಾಶಿಯವರು ನೆರವೇರಿಸಬೇಕಾದಂಥದ್ದು ಇದ್ದರೆ ಎಲ್ಲ ರೀತಿಯ ಆಪತ್ತುಗಳಿಂದ ದೂರವಾಗೋದಕ್ಕೆ ಇವರಿಗೆ ಒಂದು ಆನೆಯ ಬಲ, ದೈತ್ಯ ಶಕ್ತಿ ಸಿಗತ್ತೆ. ಹಾಗಾದರೆ ಇನ್ನು ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಾರದ ಹಾರ್ದಿಕತೆ ಏನು ಅಂದರೆ, ಈ ರಾಶಿಯವರಿಗೆ ಇಲ್ಲಿಯವರೆಗೂ ಇದ್ದಂಥ 7.5 ವರ್ಷಗಳ ಸಾಡೆಸಾತಿಯ ದಿನಗಳ ಕಾಟ ಏನಿದೆ ಅದು ದೂರವಾಗುತ್ತೆ. ಯಾವನು ಕಾಟ ಕೊಟ್ಟಿದ್ದನೋ ಈ ಮನೆಯ ಯಜಮಾನನೇ ನೇರವಾಗಿ ಕಾಟ ಕೊಡುವಂಥ ವ್ಯಕ್ತಿಯಾಗಿದ್ದ. ಹಾಗಾದರೆ ಆ ನೇರವಾದಂತಹ ಕಾಟವನ್ನು ಕೊಡೋದಕ್ಕೆ ಅವನಿಗೆ ಶಕ್ತಿ ಒದಗಿದ್ದು ಎಲ್ಲಿಂದ ಕೇಳಿದರೆ, 7ನೇ ಮನೆಯ ಯಜಮಾನನಾದಂಥ ಚಂದ್ರನಿಂದ. ಹಾಗಾಗಿ ವ್ಯಾಧಿಗಳ ಸ್ವರೂಪದಲ್ಲಿ ಅಥವಾ ಸರ್ರನೆ ನಮ್ಮ ತೂಕವನ್ನು ನಮ್ಮ ಯಾವುದೋ ಒಂದು ಈ ಒಂದು ಸಿಟ್ಟಿನಿಂದಲೋ ಅಥವಾ ಇನ್ಯಾವುದೋ ದೌರ್ಬಲ್ಯಗಳಿಂದೋ ನಾವು ಎದುರಿಸುವಂಥ ಸಂದರ್ಭವನ್ನು ಸೂರ್ಯ ಸೃಷ್ಟಿ ಮಾಡಿದರೂ ಕೂಡ ಈ ರಾಶಿಯ ಜನ ಬಾಳ ಸಂಗಾತಿಗಳ ಮೂಲಕವಾಗಿ ಅನೇಕ ರೀತಿಯ ಬೆಂಬಲವನ್ನು ಪಡೆಯಲಿಕ್ಕೆ ಈ ವರ್ಷ ಅನುಕೂಲಕರವಾಗಿ ಇವರಿಗೆ ಒದಗಿ ಬರುತ್ತೆ. ಚಂದ್ರನಿಂದ ನೇರವಾಗಿ ಒದಗಿ ಬರುವಂತಹ ಸೌಲಭ್ಯಗಳು ಆ ಜಾತಕದಲ್ಲಿ, ಒಬ್ಬನ ಜಾತಕದಲ್ಲಿ, ಒಬ್ಬಳ ಜಾತಕದಲ್ಲಿ ಇದೆ ಅಂತಾದರೆ, ವ್ಯಾಧಿಯನ್ನು ಒದಗಿಸುವಂಥ ಸೂರ್ಯನು ಕೂಡ ವ್ಯಾಧಿಯನ್ನು ಒದಗಿಸಲಿಕ್ಕೆ ಸಾಧ್ಯವಾಗದೇ ಹೋದಂಥ ಅಸಹಾಯಕತೆಯನ್ನು ತೋರಿಸ್ತಾ ಇವರ ಮಟ್ಟಿಗೆ ತಟಸ್ಥನೇ ಆಗಿರ್ತಾನೆ. ಆದರೆ ಇನ್ನೊಂದು ಸಣ್ಣ ತೊಂದರೆ ಏನಿದೆ, ಇವರು ಇಲ್ಲಿಯವರೆಗೆ ಏನು ಒಂದು ವರ್ಷ ಆರಾಮವಾಗಿ ಒಂದು ಗುರುಬಲವನ್ನು ಹೊಂದಿದ್ರು, ಆ ಗುರುಬಲದಿಂದ ದೂರ ಆಗ್ತಾರೆ ಮೇ ಮಧ್ಯಭಾಗದಿಂದ. ಏಪ್ರಿಲ್ನಿಂದ 7.5 ದಿನಗಳು ದೂರವಾದರೆ ಒದಗಿದ್ದ ಬೆಳಕಾದಂತಹ ಗುರುಬಲ ಮೇ ಮಧ್ಯಭಾಗದಿಂದ ಇವರು ಕಳ್ಕೊಳ್ತಾರೆ. ಇದು ಒಂದೇ ಆಗಿದ್ದರೆ ತೊಂದರೆ ಇರಲಿಲ್ಲ. ಧೈರ್ಯವನ್ನೇ ಕೊಡೋದಕ್ಕೆ ತನ್ನ ಸರ್ವಸ್ತ್ರವಾದಂಥ ಶಕ್ತಿಯನ್ನು ಕೊಡ್ತಾ ಇದ್ದಂಥ ರಾಹು ಇವರ ವಿಚಾರದಲ್ಲಿ ಈಗೇನಾಗ್ತಾನೆ, ಆರ್ಥಿಕತೆಯನ್ನು ನಾಶ ಮಾಡುವಂಥ ಸ್ಥಿತಿಗತಿಯ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡೋದಕ್ಕೆ ಬಂದಿದ್ದಾನೋ ಅನ್ನುವ ರೀತಿಯಲ್ಲಿ ಮೇ ಮಧ್ಯಭಾಗದಿಂದ ಕುಂಭರಾಶಿಗೆ ಬರ್ತಾನೆ. ಆಗ ಆರ್ಥಿಕವಾದಂಥ ವಿಚಾರಗಳು, ಈಗ ನಾವು ಈಗ ಯೋಚನೆ ಮಾಡ್ತೇವೆ, ಇಷ್ಟೆಲ್ಲ ಆರ್ಥಿಕವಾಗಿ ನಾವು ಭದ್ರವಾಗಿದ್ದೇವೆ, ಎಲ್ಲಿಂದ ಹಾಗಾದರೆ ಆರ್ಥಿಕತೆಗೆ ತೊಂದರೆ ಬರಬಹುದು? ಅನೇಕರ ವಿಚಾರದಲ್ಲಿ ಏನಾಗಿರುತ್ತೆ, ತೊಂದರೆ ಅನ್ನುವಂಥದ್ದು ಇವತ್ತೇ ಎದುರಾಗುವಂಥದ್ದಲ್ಲ. ತೊಂದರೆ ಅನ್ನುವಂಥದ್ದು ಈಗ 2 ವರ್ಷಗಳ ಹಿಂದೆಯೇ ಉಂಟಾಗುವಂಥ ಒಂದು ಸ್ಥಿತಿ ಇದ್ದರೂ ಕೂಡ ನಾವು ಏನು ಯೋಚನೆ ಮಾಡಿರ್ತೇವೆ, ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಗಟ್ಟಿಯಾದಂಥ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ಸಂಪಾದಿಸೋ ಸಂದರ್ಭದಲ್ಲಿ ನಮ್ಮ ಅನುಭವದ ನೆಲೆಯಲ್ಲಿ ನಾವೇನು ಮಾಡಿರ್ತೇವೆ, ಒಂದು ಧೈರ್ಯವನ್ನು ಹೊಂದಿರ್ತೇವೆ. ಹೇಗೋ ನಾವು ಈ ಒಂದು ದುರ್ಭರವಾದಂಥ ಒಂದು ಕಾಲದ ಕ್ಷಣವನ್ನು ನಿಗ್ರಹಿಸಬಹುದು, ನಿಯಂತ್ರಿಸಬಹುದು ಅಂತ. ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಎಷ್ಟೇ ಚಾಕಚಕ್ಯತೆಯಿಂದ ನಿಯಂತ್ರಿಸ್ತೇವೆ ಅಂತಂದರೂ ಕೂಡ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಸ್ಥಿತಿಗತಿಗಳನ್ನು ಆರ್ಥಿಕ ವಿಚಾರದಲ್ಲಿ ರಾಹು ತೊಂದರೆ ಕೊಟ್ಟುಬಿಡ್ಬೋದು. ನಮಗೆ ಚತುಷ್ಪಥ ರಸ್ತೆಯಲ್ಲಿ ಹೋಗುವಾಗ ಎದುರು ಯಾವುದೂ ವಾಹನಗಳು ಬರೋದಿಲ್ಲ, ರಸ್ತೆ ಅದ್ಭುತವಾಗಿರುತ್ತೆ, ನಾವು ಎಷ್ಟೋ ಒಂದು ಸ್ಪೀಡ್ನಿಂದ ಹೋಗ್ತಾ ಇರ್ತೇವೆ. ಆದರೆ ಸರ್ರನೆ ಕಾಣದೇ ಹೋದಂಥ ಯಾವುದೋ ಒಂದು ಉಬ್ಬು ಅಲ್ಲಿ ಇದು ಬಂತು ಅಂತಾದರೆ ಅಲ್ಲಿ ಏನೋ ಒಂದು ಹಂಪು ಏನಿದೆ ಅದು ಬಂದಿದ್ದನ್ನು ನಾವು ನಿರೀಕ್ಷೆ ಮಾಡಿರೋದಿಲ್ಲ, ಸರ್ರನೆ ನಮ್ಮ ನಿಯಂತ್ರಣ ಕಳ್ಕೊಳ್ಬಹುದು. ಅಥವಾ ನಿದ್ರೆ ಕ್ಷಣಗಳಿಂದಾಗಿ ನಮ್ಮ ಎಚ್ಚರವನ್ನು ಕಳ್ಕೊಳ್ಬೋದು.
ಹಾಗಾಗಿ ಈ ರೀತಿಯ ತೊಂದರೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ತಾನಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾನೆ, ಕೇತು ಇವರಿಗೆ ತೊಂದರೆದಾಯಕನಾಗಿರ್ತಾನೆ. ಕೇತು ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಮರಣದ ಸ್ಥಾನದಲ್ಲಿ ಬಂದಿರ್ತಾನೆ. ಹಾಗಾಗಿ ದಿವ್ಯಕ್ಕಾಗಿ ಬೇಕಾದಂತಹ ಪ್ರಾರ್ಥನೆಯನ್ನು ಗಣೇಶನ ಬಗೆಗಾಗಿಯೂ, ಹಾಗೆಯೇ ದಿವ್ಯಕ್ಕಾಗಿ ಬೇಕಾದಂತಹ ಪ್ರಾರ್ಥನೆಯನ್ನು ವಿಶೇಷವಾಗಿ ವಿಷ್ಣು ಧನ್ವಂತರಿಯ ಬಗೆಗೂ ಇವರು ನಿರ್ವಹಿಸಿಕೊಂಡರು ಅಂತಾದರೆ ಅನೇಕ ರೀತಿಯ ಪಡಿಪಾಟಲುಗಳನ್ನು ಇವರು ನಿವಾರಿಸಿಕೊಂಡು ಯಾವ ಶನೈಶ್ಚರನ ಮೂಲಕವಾಗಿ ತಮ್ಮ ರಾಶಿಯ ಯಜಮಾನನಾದಂತಹ ಶನೈಶ್ಚರನ ಕಾರಣದಿಂದಾಗಿಯೇ ಹಾಗೂ ಚಂದ್ರನ ಕಾರಣದಿಂದಾಗಿಯೂ ಒದ್ದಾಟದ ದಿನಗಳನ್ನು ಇವರು ಕಂಡಿದ್ದರೋ ಅದನ್ನು ನಿವಾರಿಸಿಕೊಂಡು ಜೀವನದ ಭದ್ರತೆಯನ್ನು ಸಂಪಾದಿಸಿಕೊಳ್ಳಬೇಕಾದಂತಹ ಒಂದು ಗಟ್ಟಿ ದಾರಿಗೆ ಇವರು ಮುಮ್ಮುಖವಾಗೋದಕ್ಕೆ ಸಾಧ್ಯವಿರುತ್ತೆ. ಇವರ ಸಂದರ್ಭದಲ್ಲಿ ಮದುವೆ ಆಗದೇ ಹೋದವರಿಗೆ ಈ ವರ್ಷ ಮದುವೆ ಆಗುವಂತಹದ್ದಕ್ಕೆ ಸದಾವಕಾಶ ಉಂಟು. ಹಾಗೆಯೇ ಗಂಡ ಹೆಂಡರಲ್ಲಿ ಅಕಸ್ಮಾತ್ತಾಗಿ ಹೊಂದಾಣಿಕೆಯ ದಿನಗಳು ಇರದೇ ಹೋದರೆ ಸುಧಾರಣೆಯ ದಿನಗಳು ಬರೋದಕ್ಕೆ ಸಾಧ್ಯವಾಗುವಂಥ ಒಂದು ದಿವ್ಯದ ಒಂದು ಚೌಕಟ್ಟುಗಳು ನಿರ್ಮಾಣ ಆಗೋದಕ್ಕೆ ಈ ವರ್ಷ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೋ ಒಂದಿಷ್ಟು ವಿಚಾರಗಳು ಯಾವುದೋ ಒಂದು ಕಾರಣಕ್ಕಾಗಿ ವ್ಯಾಜ್ಯ ಸ್ವರೂಪದಲ್ಲಿ ಕೋರ್ಟಿನಲ್ಲಿ ಇದೆ ಅಂತ ಹೇಳುವಂಥದ್ದು ಅನಿರೀಕ್ಷಿತವಾಗಿ ತಮಗೆ ಬೇಕಾದಂತಹ ರೀತಿಯಲ್ಲಿ ಜಜ್ಮೆಂಟನ್ನು ಸಹ ಇವರು ಹೊಂದೋದಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವಂಥ ಸ್ಥಿತಿಗತಿಗಳು ನೆರವೇರಬಹುದು. ಹಾಗಾಗಿ ದಾಂಪತ್ಯದ ವಿಚಾರದಲ್ಲಿರಲಿ, ವ್ಯಾಜ್ಯದ ವಿಚಾರಗಳಲ್ಲಿರಲಿ, ದಾಂಪತ್ಯದಲ್ಲಿ ಇರದೇ ಹೋದಂಥ ಹೊಂದಾಣಿಕೆ ವಿಚಾರದಲ್ಲಿರಲಿ, ವಿಳಂಬವಾಗ್ತಾ ಇರುವಂಥ ಮದುವೆ ವಿಚಾರದಲ್ಲಿರಲಿ, ಅಥವಾ ಎಲ್ಲ ರೀತಿಯ ಧೈರ್ಯವನ್ನು ಕಳ್ಕೊಂಡಂಥ ವಿಚಾರದಲ್ಲಿ ಮತ್ತೆ ಧೈರ್ಯವನ್ನು ಸಂಪಾದಿಸಿಕೊಳ್ಳುವಂಥ ಅಂಶಗಳಲ್ಲಿರಲಿ, ಇವರು ಈ ವರ್ಷ ತಮ್ಮದೇ ಆದಂಥ ರೀತಿಯಲ್ಲಿ ಒಳಿತನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಬಹಳಷ್ಟು ದೊಡ್ಡ ರೀತಿಯ ದಾರಿಯನ್ನು, ಮರಣದ ಮನೆ ಯಜಮಾನನಾದರೂ ಸೂರ್ಯನೂ ಆ ದಾರಿಗೆ ಬೇಕಾದಂಥ ಬೆಳಕನ್ನು ಒದಗಿಸ್ಕೊಡ್ತಾನೆ. ಸೂರ್ಯನ ವಿಚಾರದಲ್ಲಿ ಎಚ್ಚರವಾಗಿರಬೇಕಾದಂಥದ್ದು ಏನು ಅಂತಂದರೆ, ಹೆಚ್ಚಿನ ರೀತಿಯ ಅಂದರೆ ಈ ಕೆಲವರಿಗೆ ಎಲರ್ಜಿ ಇರುತ್ತೆ. ಈ ವಿಶೇಷವಾಗಿ ನೋಡಿ ಸನ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಆ ರೀತಿಯ ಸೂರ್ಯನಿಂದಾಗಿ ಬರುವಂಥ ಬಾಧೆ ಅನಿರೀಕ್ಷಿತವಾಗಿ ಬರಬಹುದು. ಅಥವಾ ಎಲರ್ಜಿಯಿಂದ ತೊಂದರೆಗಳಾಗುವಂಥ ಒಂದು ಸಂದರ್ಭಗಳು ಬರಬಹುದು. ಈ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು. ಅಂದರೆ ಈ ಡಿಹೈಡ್ರೇಷನ್ ಆಗುವಂಥ ಸಂದರ್ಭಗಳನ್ನು ನಿರ್ಮಿಸ್ಕೊಳ್ಬಾರ್ದು. ಹಾಗೆಯೇ ಧೂಳಿನಿಂದ ಬರಬಹುದಾದಂಥ ಎಲರ್ಜಿಯನ್ನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕಂಡುಕೊಳ್ಬೇಕು. ವಿಶೇಷವಾಗಿ ಶ್ವಾಸಕೋಶದ ಸಂಬಂಧವಾದಂಥ ವ್ಯಾಧಿ ಅಥವಾ ಡಿಹೈಡ್ರೇಷನ್ನಿಂದ ಆಗಬಹುದಾದಂಥ ವ್ಯಾಧಿ. ಹಾಗೆಯೇ ಈ ಮಾದಕ ದ್ರವ್ಯಗಳು, ನಾವು ಮಾದಕ ದ್ರವ್ಯ ಇವತ್ತು ವ್ಯಸನವಾಗಿ ದೊಡ್ಡ ರೀತಿಯಲ್ಲಿದೆ. ನಾವು ಫ್ಯಾಷನಿಗೆ ಹಾಕಿ ಕುಡಿತೇವೆ ಅಥವಾ ಅದೊಂದು ಚಟವನ್ನಾಗಿ ಅಂಟಿಸ್ಕೊಂಡು ಕುಡಿತೇವೆ. ಇಂತಹ ರೋಗಿಗಳಿಗೆ ತೊಂದರೆ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾವತ್ತೂ ಮದ್ಯಪಾನ ಒಳ್ಳೆಯದಲ್ಲ. ಮದ್ಯಪಾನವನ್ನು ಮಾಡುವಂತಹದ್ದೇ ಇದ್ದರೂ ಕೂಡ ಯಾವುದೋ ಒಂದು ನಿಯಂತ್ರಣಕ್ಕೆ ನಾವು ಒಳಗಾಗಬೇಕು. ಅಂಥದ್ದನ್ನು ಮಕರ ರಾಶಿಯವರು ಯೋಚಿಸ್ಕೊಳ್ಬೇಕು. ಅದರಿಂದ ವಿಮುಖರಾದರೆ ಸೂರ್ಯ ಕಾದಿರ್ತಾನೆ. ಈ ವರ್ಷ ಇವರ ಲಂಗ್ಸನ್ನು ಹಾಳು ಮಾಡೋದಕ್ಕೆ, ಲಿವರನ್ನು ಹಾಳು ಮಾಡೋದಕ್ಕೆ ಅಥವಾ ಕಿಡ್ನಿಯನ್ನು ಹಾಳು ಮಾಡೋದಕ್ಕೆ ಸೂರ್ಯ ಪಣ ತೊಟ್ಟವನಂತೆ ತನ್ನ ಕಾರ್ಯವನ್ನು ಮಿಂಚಿನ ವೇಗದಲ್ಲಿ ಮಾಡಿ ತೋರಿಸ್ತಾನೆ. ಹಾಗಾದರೆ ಇದನ್ನೆಲ್ಲ ತಪ್ಪಿಸುವಂಥ ಶಕ್ತಿ ಯಾರಲ್ಲಿದೆ? ಶನೈಶ್ಚರನಲ್ಲಿ ಇದೆ. ಹಾಗಾಗಿ ಶನೈಶ್ಚರನ ದಿವ್ಯತೆ ಇವರ ಬಗೆಗಾಗಿ ಒಂದು ಸಂಜೀವಿನಿಯ ಸ್ವರೂಪದಲ್ಲಿ ತನ್ನದೇ ಆದಂಥ ಅನುಗ್ರಹದ ದಿವ್ಯ ನೆರಳನ್ನು ಒದಗಿಸ್ತದೆಯಾದರೂ ಕೂಡ ಸೂರ್ಯನ ಕಾರಣದಿಂದಾದ ಆ ಉರುವಲಗಳನ್ನು ತಪ್ಪಿಸಿಕೊಳ್ಳಬೇಕಾದಂಥ ಎಚ್ಚರಿಕೆಯನ್ನು ಇವರು ವಹಿಸಬೇಕಾಗುತ್ತದೆ. ಹಾಗಾಗಿ ಆರೋಗ್ಯ ಇದ್ದರೆ ನಾವು ಬದುಕಬಹುದು. ನಾವು ಬದುಕಿದರೆ ಜೀವನದ ಅನೇಕ ಸೌಲಭ್ಯಗಳನ್ನು, ಎಂಜಾಯ್ಮೆಂಟನ್ನು ನಾವು ಮಾಡಬಹುದು. ಜೀವನವೇ ಮುಗಿದು ಹೋಯಿತು ಅಂತಾದರೆ ಯಾವ ಒಂದು ಒಳಿತಿಗಾಗಿನ ನಿರೀಕ್ಷೆಯನ್ನು ಅಥವಾ ಕನಸನ್ನು ನಾವು ಹೊರಬಹುದು. ಹಾಗೆಯೇ ಒಳಿತುಗಳು ಇದ್ದರೂ ಕೂಡ ಅನಾರೋಗ್ಯದ ದೇಹವನ್ನು ಹೊತ್ತುಕೊಂಡು ಯಾವ ಸುಖವನ್ನು ನಾವು ಪಡಿಬೋದು. ಹಾಗಾಗಿ ಈ ರಾಶಿಯ ಜನ ಅನೇಕ ರೀತಿಯ ಸಾಫಲ್ಯದ ಕ್ಷಣಗಳನ್ನು ಅನುಭವಿಸುವಂತಹ ಒಂದು ದಿವ್ಯ ಈ ವರ್ಷ ಇವರ ಪಾಲಿಗೆ ಒದಗಿ ಬರುವಂತಹ ಸತ್ಯ ಹೌದಾದರೂ ಕೂಡ ಆರ್ಥಿಕತೆಯ ಸಂಬಂಧವಾದಂತಹ ವಿಚಾರದಲ್ಲಿನ ನಿಯಂತ್ರಣ, ಅಂತೆಯೇ ಆರೋಗ್ಯದ ಬಗೆಗಾಗಿನ ನಿಯಂತ್ರಣವನ್ನು ಇವರು ಹೊಂದಿದಲ್ಲಿ ಈ ವರ್ಷ ವಿಶೇಷವಾಗಿ ಶನೈಶ್ಚರನ ಕಾರಣದಿಂದಲೇ ಎಲ್ಲ ಒಳಿತುಗಳನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಈ ವರ್ಷ ಇವರಿಗೆ ಬಹಳ ಗಟ್ಟಿಯಾದಂಥ ಒಳ್ಳೆಯ ದಿನಗಳಾಗಿ 365 ದಿನಗಳು ನಿಂತಿವೆ. ಅದನ್ನು ಇವರು ನಂಬಬಹುದು.
ಮಕರ ರಾಶಿಯವರ ಫಲಾಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.